ಶ್ರೀಮತಿ ವೀಣಾ ಕೇಶವಮೂರ್ತಿ. ಧೈರ್ಯ ಧರ್ಮದ ಮೂಲ ಎಂದು ನಮ್ಮ ಸಂಸ್ಕೃತಿ ಹೇಳುತ್ತದೆ. ಮಾತಾಡಲಾರದೆ ನೋವನ್ನು ಸಹಿಸುವ ಮೌನ ಜೀವಿಗಳ ಕಣ್ಣೀರನ್ನು ಅರಿತು ಅವುಗಳಿಗೆ ಆಶ್ರಯ ಮತ್ತು ಆರೈಕೆ ನೀಡುವ ಮಾನವೀಯತೆ, ಪ್ರಾಣಿ ರಕ್ಷಣೆ ಎನ್ನುವುದು ಒಂದು ಹವ್ಯಾಸವಲ್ಲ, ಅದು ಒಂದು ಮಹೋನ್ನತವಾದ ಸಮಾಜ ಸೇವೆ. ಇಂದು ನಾವು ಗೌರವಿಸುತ್ತಿರುವ ಈ ಮಹನೀಯರು ಸರ್ಕಾರದ ಯಾವುದೇ ಸವಲತ್ತುಗಳಿಲ್ಲದೆ ಸ್ವಂತ ಶ್ರಮ, ಸಮಯ ಮತ್ತು ಸಂಪನ್ಮೂಲಗಳನ್ನು ಅರ್ಪಿಸಿ ಬೀದಿ ನಾಯಿಗಳ ರಕ್ಷಣೆ ಹಾಗೂ ಕೃಷ್ಣನ್ ಗೋಶಾಲೆಯನ್ನ ಫೌಂಡೇಶನ್ ಮೂಲಕ ಗೋವುಗಳ ರಕ್ಷಣೆಯನ್ನು ಮಾಡುತ್ತಿದ್ದಾರೆ. ಇವರ ಸೇವೆ ನಿಜಕ್ಕೂ ಪ್ರಶಂಸನೀಯ. ನಿರ್ಲಕ್ಷ್ಯಕ್ಕೆ ಒಳಗಾದ ಜೀವಿಗಳಿಗೆ ಆಶ್ರಯ ನೀಡುವುದು, ಅವುಗಳಿಗೆ ಆಹಾರ, ಚಿಕಿತ್ಸೆ ಮತ್ತು ರಕ್ಷಣೆ ಒದಗಿಸುವುದು ಅಪಾರ ಹೃದಯದ ವೈಶಲ್ಯವಲ್ಲವೇ? ಸಮಾಜದಲ್ಲಿ ಕರುಣೆ, ಧೈರ್ಯ ಮತ್ತು ಜವಾಬ್ದಾರಿಯ ಮೌಲ್ಯವನ್ನು ಉಳಿಸಿಕೊಳ್ಳುವಲ್ಲಿ ಇವರ ಸೇವೆ ಅಪಾರವಾಗಿದೆ. ಇಂತಹ ಮೌನ ಸೇವೆಯ ಹಿಂದೆ ಇರುವ ತ್ಯಾಗ ಮತ್ತು ತಪಸ್ಸನ್ನು ಮನಗಂಡು ಇಂದು ನಾವು ಇವರಿಗೆ ಸಮಾಜ ಸೇವಾ ರತ್ನ ಪ್ರಶಸ್ತಿಯನ್ನ ಈ ವಾತ್ಸಲ್ಯಮಯಿ ವೀಣಾ ಮೇಡಮ್ ರವರಿಗೆ ಪ್ರದಾನ ಮಾಡುತ್ತಿರುವುದು ಸಂತಸದ ಸಂಗತಿಯಾಗಿದೆ. ಇವರ ಸೇವಾ ಮನೋಭಾವ ಮತ್ತಷ್ಟು ಬೆಳೆಯಲಿ, ಇನ್ನೂ ಹೆಚ್ಚಿನ ಜನರಿಗೆ ಪ್ರೇರಣೆಯಾಗಲಿ ಎಂದು ಹರಿಹರ ಸತಾ ಕಲಾಮಂಡಳಿಯ ವತಿಯಿಂದ ಹಾರೈಸುತ್ತೇವೆ. ಹರಿಹರ ಸತಾ ಕಲಾಮಂಡಳಿಯಿಂದ ಇವರ ಗೋಶಾಲೆಗೆ 5,000 ರೂಪಾಯಿ ಮೊತ್ತವನ್ನು ಪ್ರೋತ್ಸಾಹಧನವಾಗಿ ನೀಡ್ತಾ ಇದ್ದೇವೆ. ಮೊತ್ತ ಚಿಕ್ಕದಿರಬಹುದು, ಆದರೆ ಅಭಿಮಾನ ದೊಡ್ಡದು ಅಂತ ಭಾವಿಸಬೇಕು ಮೇಡಮ್. ಅಭಿನಂದನೆಗಳು.